ರಾಜ್ಯದಲ್ಲಿ H1N1 ಆತಂಕ ಹಾವಳಿ ಬೆನ್ನಲ್ಲೇ ಆರೋಗ್ಯ ಸಚಿವ ಯುಟಿ ಖಾದರ್ ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರಮುಖ ಸೂಚನೆಗಳನ್ನು ನೀಡಿದ್ದಾರೆ. ರೋಗ ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು ಮತ್ತು ಕೃತಕ ಆಹಾರ ಪದಾರ್ಥಗಳ ನಿಷೇಧದ ಕುರಿತು ಸಚಿವರ ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ H1N1 ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಈಗಾಗಲೇ ಪ್ರಕರಣಗಳ ಸಂಖ್ಯೆ 4,000 ಗಡಿ ದಾಟಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ. ಈ ಕುರಿತು ಎಚ್ಚರಿಕೆ ನೀಡಿರುವ ಸಚಿವರು, ಜನರು ಸ್ವಯಂ ಪ್ರೇರಿತರಾಗಿ ಮುನ್ನೆಚ್ಚರಿಕೆ ವಹಿಸಬೇಕು. ನೀರಿನ ಮೂಲಕವೂ ವೈರಸ್ ಹರಡುವ ಸಾಧ್ಯತೆ ಇರುವುದರಿಂದ ಕುಡಿಯಲು ಬಿಸಿ ನೀರನ್ನೇ ಬಳಸಬೇಕು ಎಂದು ಮನವಿ ಮಾಡಿದ್ದಾರೆ. ಅಲ್ಲದೆ ಎಲ್ಲ ಹೋಟೆಲ್ಗಳಿಗೂ ಅಗತ್ಯ ಮಾರ್ಗದರ್ಶಿ ಸೂಚನೆ ನೀಡಲಾಗಿದೆ. ಒಂದು ಸಮಯ ಚಳಿಗಾಲ ಮತ್ತು ಮಳೆಗಾಲ ಸಮಯ, ಇದು ಸಾಂಕ್ರಾಮಿಕ ರೋಗಗಳ ಸಮಯ. ಎಲ್ಲ ವೈರಸ್ ಅಲ್ಲೆಲ್ಲ ಉತ್ಪಾದನೆ ಆಗ್ತದೆ. ಆದರೆ ನಾವು ಭಾಳ ಜಾಗ್ರತೆಯಿಂದ ಇರಬೇಕು. ನಾವು ಜಾಗ್ರತೆ ಇರಬೇಕಾದ್ರೆ ನಾವು ಬಹುಶಃ ನಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ಬಿಸಿ ನೀರು ಕುಡಿಬೇಕು. ಸ್ವಲ್ಪ ಜಾಗ್ರತೆ ಇದ್ದು ವೈರಸ್ ಏನಾದರೂ ಬಂದು ಬಿಟ್ಟರೆ ನಮಗೆ ಶೀತ ಜ್ವರ ಎಲ್ಲ ಬರ್ತದೆ. ಆಗ ನಮ್ಮ ಮನೆಯಿಂದ ಹೊರಗೆ ಹೋಗಬಾರ್ದು. ಯಾಕೆ, ನನಗಿದ್ದದನ್ನು ನಿಮ್ಗೆ ಹಚ್ಚಬಲಿಗೆ ನಾನು ಹರಡ್ತದೆ. ಆದಷ್ಟು ಮನೇಲಿ ಇರಬೇಕು. ಕೆಲವು ಸಂದರ್ಭದಲ್ಲಿ ಮನೆಯಲ್ಲೇ ಇರಲಿಕ್ಕೆ ಹೋಗಲೇಬೇಕು. ಆವಾಗ ಒಂದು ಮಾಸ್ಕ್ ಹಾಕಿಕೊಂಡು ಹೋಗಬೇಕು. ಸೊ 2-3 ದಿವಸ ನಂತರ ಶೀತ ಜ್ವರ ಕಡಿಮೆ ಆಗದಿದ್ದಲ್ಲಿ ಅದನ್ನು ಬಹುಶಃ ಇವತ್ತು ಟೆಸ್ಟ್ ಮಾಡಿಕೊಂಡು ಅದಕ್ಕೆ ಮದ್ದು ತಗೊಳ್ಬೋದು ಆ ಇದರಲ್ಲಿ. ಆದ ಕಾರಣದಲ್ಲಿ ಯಾವುದೇ ಇವತ್ತು ಸಾವಿತು ಆಗಲಿಲ್ಲ. ಇವತ್ತು ಬರೀ ನಮ್ಮ ಇಡೀ ರಾಜ್ಯದಲ್ಲಿ ಸುಮಾರು 500 ಏನೋ ಇದೆ, ಏನು ಅವ್ರು ಟ್ರೀಟ್ಮೆಂಟ್ ತಗೊಳ್ಳೋರು. ಅದು ಕೂಡ GB ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಎಲ್ಲವೂ ಕಂಟ್ರೋಲ್ ಬರ್ತದೆ. ಇನ್ನು ರಾಜ್ಯದಲ್ಲಿ ಔಷಧಿ ಕೊರತೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದಿರುವ ಸಚಿವರು, H1N1ಗೆ ರಾಜ್ಯದಲ್ಲಿ ಯಾರೂ ಬಲಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಆಡಿಟ್ ನಡೆಯುತ್ತಿದ್ದು ಯಾವುದೇ ಮರಣ ಪ್ರಕರಣ ಅಧಿಕೃತವಾಗಿ ವರದಿಯಾಗಿಲ್ಲ ಎಂದು ಹೇಳಿದ್ದಾರೆ. ಇನ್ನೊಂದೆಡೆ ರಾಜ್ಯವನ್ನ ಬೆಚ್ಚಿ ಬೀಳಿಸಿರುವ ನಕಲಿ ಔಷಧಿ ಜಾಲದ ವಿರುದ್ಧ SIT ತನಿಖೆ ಚುರುಕುಗೊಂಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂಟೆಲಿಜೆನ್ಸ್ ಜೊತೆಗೂಡಿ ಜಂಟಿ ಕಾರ್ಯಾಚರಣೆ ನಡೆಸುತ್ತಿವೆ. ತನಿಖೆಯಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುತ್ತಿಲ್ಲ ಎಂದಿರುವ ಸಚಿವರು, ಅನುಮತಿ ಇಲ್ಲದೆ ಔಷಧಿ ಪೂರೈಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದಿದ್ದಾರೆ. ಆಹಾರ ಸುರಕ್ಷತೆ ವಿಚಾರದಲ್ಲೂ ಕಟ್ಟುನಿಟ್ಟಿನ ಹೆಜ್ಜೆ ಇಟ್ಟಿರುವ ಸರ್ಕಾರ ಕೃತಕವಾಗಿ ತಯಾರಿಸುವ ಪನ್ನೀರ್ ಸೇರಿದಂತೆ ಎಲ್ಲಾ ಕೃತಕ ಆಹಾರ ಪದಾರ್ಥಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಕಾನೂನಿನಲ್ಲಿ 1 ವರ್ಷಕ್ಕೆ ಮಾತ್ರ ನಿಷೇಧ ಹೇರಲು ಅವಕಾಶವಿದ್ದು, ಅವಧಿ ಮೀರಿದ ಬಳಿಕ ನಿಷೇಧವನ್ನ ಮತ್ತೆ ಮುಂದುವರಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ H1N1 ಹರಡದಂತೆ ತಡೆಯಲು ಆರೋಗ್ಯ ಇಲಾಖೆ ಸೂಚನೆಗಳನ್ನ ನೀಡಿದ್ರೆ, ನಕಲಿ ಔಷಧಿ ಮತ್ತು ಕಲಬೆರಕೆ ಆಹಾರ ದಂಧೆಗೆ SIT ಮತ್ತು ಕಾನೂನಿನ ಮೂಲಕ ಶಸ್ತ್ರಚಿಕಿತ್ಸೆ ನಡೆಸಲು ಸರ್ಕಾರ ಮುಂದಾಗಿದೆ.